ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಅವರು ಇವತ್ತು ಗರಂ ಆಗಿದೆ. ಕಾರಣ ಅಧಿಕಾರಿಗಳು ಬಂದಿರಲಿಲ್ಲ ಅಂತೇಳಿ. BMRCL ಅಧಿಕಾರಿಗಳಿಗೆ ಈ ಥರ ನಾವು ಕಾಮಗಾರಿಯನ್ನು ವೀಕ್ಷಣೆ ಮಾಡೋದಕ್ಕೆ ಬರ್ತಾ ಇದ್ದೀವಿ ಅಂತ ತಿಳಿಸಿದ್ರು. ಆದರೆ ಯಾವೊಬ್ಬ ಅಧಿಕಾರಿಗಳು ಕೂಡ ಅಲ್ಲಿಗೆ ಬಂದಿರಲಿಲ್ಲ. ಹಾಗಾಗಿ ಸಂಸದ ತೇಜಸ್ವಿ ಸೂರ್ಯ ಅವರು ಕೆಂಡಾಮಂಡಲರಾಗಿದ್ದರು. ಮೆಟ್ರೋ 3ನೇ ಹಂತದ ಮಾರ್ಗವನ್ನು ಪರಿಶೀಲನೆ ಮಾಡೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಗರಂ ಆಗಿದ್ರು. ಸಂಸದರು ಸ್ಥಳಕ್ಕೆ ಬಂದರೂ ಕೂಡ BMRCL ಸಿಬ್ಬಂದಿ ಅಧಿಕಾರಿಗಳು ಬಂದಿರಲಿಲ್ಲ. ಇದರಿಂದ ಸಿಡಿಮಿಡಿಗೊಂಡಂತಹ ಸಂಸದರು ಅಧಿಕಾರಿಗಳ ವಿರುದ್ಧ ಗರಂ ಆಗಿ ಆಕ್ರೋಶವನ್ನು ಕೂಡ ಹೊರಹಾಕಿದ್ರು. ನೋಡಿ, ನಾವು ಯಾವ ಥರ ಎಸ್ಕಲೇಟ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಇದನ್ನು ಪೊಲಿಟಿಸೈಸ್ ಮಾಡಬೇಕು ಅವರು ಅಂತಿದ್ರೆ ಅದನ್ನು ಮಾಡ್ಬೋದು. ಬಟ್ ಕಮ್ಯುನಿಕೇಟ್ ಟು ಹಿಮ್ ಒನ್ ಮೋರ್ ಟೈಮ್ ರೈಟ್. ಒಂದು ಇದು ಆಗಿದೆ, ಪ್ರಾಜೆಕ್ಟ್ ಬರಬೇಕು ಇವತ್ತು ಬಂದಿಲ್ಲ. ಅವರು ಪ್ರಾಜೆಕ್ಟ್ ಮಾಡ್ತಿದ್ದಾರೆ ಒಪ್ಕೊಂಡು DCM ಒಪ್ಕೊಂಡಿದ್ದಾರೆ. ಸೊ ಈ 7 ದಿನ ಮಾಡಿದಾಗ ಕಿಲೋಮೀಟರ್ಗಿಂತ ಇವಾಗ ಜಾಮ್ ಆಗೋದಿಲ್ಲ. ಅಲ್ಲಿ ತನಕ ಅವ್ರು ಬರ್ತಾರ ಅಂತ ಕೇಳಿ ಕೃಷ್ಣಾ ನದಿಯಲ್ಲಿ ಈಜಲು ಹೋದಂತಹ ಯುವಕ ನೀರು ಪಾಲಾಗಿರುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ನೋಡಿ, ಮಳೆಗಾಲ, ಹೆಚ್ಚು ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅನೇಕ ನದಿಗಳಲ್ಲಿ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಹರಿತಾ ಇದೆ. ಯಾವುದೇ ರೀತಿಯಾದಂಥ ರಿಸ್ಕನ್ನು ತೆಗೆದುಕೊಂಡು ಹೋಗಬೇಡಿ. ನೀವೆಷ್ಟೇ ಪರಿಣಿತರಾಗಿದ್ರೂ ಕೂಡ ಕೆಲವೊಮ್ಮೆ ಈ ಥರ ಆಗ್ಬಿಡುತ್ತೆ. ತಾಳಿಕೋಟ ಮೂಲದ ಯುವಕ ನೀರು ಪಾಲಾಗಿದ್ದಾನೆ. ಈಗ ಯಾದಗಿರಿ ಜಿಲ್ಲೆ ನಾರಾಯಣಪುರ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು. ಸ್ನೇಹಿತರ ಜೊತೆ ಡ್ಯಾಮ್ ವೀಕ್ಷಣೆಗೆ ಅಂತ ಯುವಕ ಬಂದಿದ್ದ. ನಾರಾಯಣಪುರ ಡ್ಯಾಮ್ ವೀಕ್ಷಣೆಗೆ ಅಂತೇಳಿ ಸ್ನೇಹಿತರ ಜೊತೆಯಲ್ಲಿ ಯುವಕ ಬಂದಂಥ ಸಂದರ್ಭದಲ್ಲಿ ಘಟನೆ ಆಗಿದೆ. ನದಿಗೆ ಹೋಗಬೇಡಿ ಅಂತೇಳಿ ಪೊಲೀಸರು ತಿಳಿಸಿದ್ರು ಕೂಡ ಹೋಗಿದ್ದಾರೆ. ಆಗ ಪೊಲೀಸರು ಎಷ್ಟೇ ಹೇಳಿದ್ರು ಕೂಡ ಕೇಳದೆ, ನಾವು ಚೆನ್ನಾಗಿ ಈಜು ಆಡ್ತೀವಿ ಅಂತೇಳಿ, ಸ್ವಿಮ್ಮಿಂಗ್ ಬರುತ್ತೆ ಚೆನ್ನಾಗಿ ಅಂತ ಹೇಳಿ ಹೋಗಿ ಈಜಾಡೋದಕ್ಕೆ ಅಂತ ಹೋಗ್ತಾನೆ. ಆದರೆ ಯುವಕ ನೀರು ಪಾಲಾಗಿದ್ದಾನೆ. ಮಾಡಿ ತೋರಿಸುತ್ತೆ. ಹಾತ್ ಕಿದರ್ ಮಾಡಿ ತೋರಿಸುತ್ತೆ. ಹಾತ್ ಕಿದರ್ ಇನ್ನು ಕಾಫಿನಾಡಿನಲ್ಲಿ ಮಳೆ ಕಡಿಮೆ ಆಗಿದೆ. ಆದರೂ ಕೂಡ ಆತಂಕ ಅನ್ನೋದು ಕಡಿಮೆ ಆಗ್ತಾ ಇಲ್ಲ. ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿ ಆಗ್ತಾ ಇದೆ. ಆದರೆ ಇಲ್ಲಿ ಮಳೆ ಕಡಿಮೆ ಆಗಿದೆ, ಆದರೂ ಕೂಡ ಅವಾಂತರ ಸೃಷ್ಟಿ ಆಗ್ತಾನೇ ಇದೆ. ತರೀಕೆರೆ ತಾಲೂಕಿನ ದೂಪತ್ ಖಾನ್ ನೋಡಿ, ಕಾಫಿನಾಡ್ನಲ್ಲಿ ಆಗಿರುವಂಥ ಘಟನೆ ಇದು. 2.5 ಎಕರೆಯಲ್ಲಿ ಆಗಿರುವಂಥ ಭೂಕುಸಿತ ನೋಡಿ. ಇಲ್ಲಿ ಮಳೆ ಇಲ್ಲ, ಮಳೆ ಕಡಿಮೆ ಆಗಿದೆ. ಮಳೆ ನಿರಂತರವಾಗಿ ಸುರಿತಾ ಇದ್ರೆ ಭೂಕುಸಿತ ಆಗಿದೆ ಅಂತ ಅದರಿಂದ ಆಗಿರ್ಬೋದು ಅಂತ. ಆದರೆ ಮಳೆ ಕಡಿಮೆ ಆಗಿದೆ ಅಂತೇಳಿ ಆರಾಮಾಗಿದ್ದವ್ರಿಗೂ ಕೂಡ ಈಗ ಟೆನ್ಷನ್ ಶುರುವಾಗಿದೆ. ಅಯ್ಯೋ, ಮಳೆ ಕಡಿಮೆ ಆಗಿದ್ರು ಕೂಡ ಈ ಥರ ಭೂಕುಸಿತ ಆಗ್ತಾ ಇದೆಯಲ್ಲ ಅಂಥೇಳಿ ಈಗ ಆತಂಕಕ್ಕೊಳಗಾಗಿದ್ದಾರೆ. ತರೀಕೆರೆ ತಾಲೂಕಿನ ಧೂಪತ್ ಖಾನ್ನಲ್ಲಿ ನಡೆದಿರುವಂಥ ಘಟನೆ ಇದು. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ತೆಂಗಿನ ಮರ, ಗಿಡಗಳು ಎಲ್ಲವೂ ಕೂಡ ನಾಶ ಆಗಿದೆ. ಬಗ್ಗಿರೋ ಗಿಡಗಳೆಲ್ಲ ಕೀಳ್ಬೇಕಷ್ಟೇ ನೀವು. ಮತ್ತೊಂದು ಕಡೆ ವಿಜಯನಗರ ಜಿಲ್ಲೆಯಲ್ಲಿ ವರ್ಣನ ಆರ್ಭಟ ಹೆಚ್ಚಾಗ್ತಾ ಇದೆ. ನೋಡಿ, ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಹೆಣವನ್ನು ಸಾಗಿಸೋದಕ್ಕೂ ಕೂಡ ಯಾವ ರೀತಿಯಾಗಿ ಅಲ್ಲಿನ ಜನ ಪರದಾಡ್ತಾ ಇದ್ದಾರೆ ಅಂತೇಳಿ. ಹೆಣವನ್ನು ಸಾಗಾಟ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ನೀರು ನಿಂತಿದೆ, ನೀರಿನಲ್ಲೇ ರಸ್ತೆ ಮೇಲೆ ನಿಂತಿರುವಂಥ ನೀರಿನಲ್ಲೇ ಅವರು ಹೆಣವನ್ನು ಸಾಗಾಟ ಮಾಡುವಂಥ ಕೆಲಸಗಳಾಗ್ತಾ ಇದೆ. ವಿಜಯನಗರ ಜಿಲ್ಲೆಯಲ್ಲಿ ವರ್ಣನ ಆರ್ಭಟ ಮುಂದುವರೆದಿದ್ದು ತುಂಬಿ ಹರಿತಾ ಇರುವಂತಹ ಹಳ್ಳ ಕೊಳ್ಳಗಳು. ಹೆಣ ಸಾಗಾಟಕ್ಕೂ ಕೂಡ
ಅಲ್ಲಿನ ಜನ ಪರದಾಡ್ತಾ ಇದ್ದಾರೆ. ಸ್ಮಶಾನಕ್ಕೆ ಹೋಗೋದಕ್ಕೂ ಕೂಡ ರಸ್ತೆ ಇಲ್ಲದೆ ಹೆಣಗಾಡ್ತಾ ಇದ್ದಾರೆ. ಹರಿಯುವ ಹಳ್ಳದಲ್ಲೇ ಹೆಣವನ್ನ ಸಾಗಿಸುತ್ತಿರುವಂಥ ಗ್ರಾಮಸ್ಥರು. ನಡೀತಾ ಇರುವಂಥ ಬೆನ್ನಲ್ಲೇ ಮತ್ತೊಂದು ಘಟನೆ ಉಡುಪಿಯಲ್ಲಿ ನಡೆದಿದೆ ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ದುರುಳರ ಪೈಶಾಚಿಕ ಕೃತ್ಯಕ್ಕೆ ಉಡುಪಿ ಜಿಲ್ಲೆ ಈಗ ಬೆಚ್ಚಿ ಬಿದ್ದಿದೆ. ಅಮೂಲ್ಯ ಪದಾರ್ಥವನ್ನು ನೀಡಿ ಯುವತಿಯನ್ನ ಗ್ಯಾಂಗ್ ರೇಪ್ ಮಾಡಲಾಯ್ತಾ ಅನ್ನುವ ಪ್ರಶ್ನೆ ಉದ್ಭವ ಆಗಿದೆ. ಆರೋಪಿ ಅಲ್ತಾಫ್ನನ್ನ ಬಂಧಿಸಿರುವಂಥ ಪೊಲೀಸರು ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದ್ರ ಯುವತಿಯನ್ನ. ಹಿಂದೂ ಪರ ಕಾರ್ಯಕರ್ತರು ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಈಗ ಈ ಘಟನೆ ಕುರಿತು ಸುಳ್ಳು ಸುದ್ದಿಗಳು ಹರಿದಾಡುತ್ತಿದೆ. ಸುಳ್ಳು ಮಾಹಿತಿ ಹರಿದಾಡಿದ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದೀವಿ ಅಂತ ಪೊಲೀಸ್ ಅಧಿಕಾರಿಗಳು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನೋಡಿ, ನಿನ್ನೆ ಏನಾಗಿತ್ತು ಈ ವಿಚಾರವಾಗಿ ಅಂತ ಹೇಳ್ಬಿಡ್ತೀನಿ. ಹಿಂದೂ ಯುವತಿಯನ್ನ ಒಬ್ಬ ಅನ್ಯ ಕೊಮ್ಮಿನ ಯುವಕ ಬೆಳಗ್ಗೆ ಬಂದು ಕಾರ್ನಲ್ಲಿ ಪಿಕ್ ಮಾಡ್ಕೊಂಡು ಹೋಗಿದ್ದ. ಅದಾದ ಬಳಿಕ ರಾತ್ರಿ ಸಂಜೆ ವಾಪಸ್ ಅದೇ ಕಾರ್ನಲ್ಲಿ ಕರ್ಕೊಂಡ್ಬಂದು ಬಿಡುವಂತ ಸಂದರ್ಭದಲ್ಲಿ ಹಿಂದೂ ಕಾರ್ಯಕರ್ತರು ಕಾರನ್ನ ಅಡ್ಡಗಡ್ತಾರೆ. ಒಳಗಡೆ ನೋಡಿದಾಗ ಆ ಯುವತಿ ನಶೆಯಲ್ಲಿದ್ದಳು ಅಂತ ಹೇಳಿ ನಿನ್ನೆ ಒಂದು ಸುದ್ದಿ ಇತ್ತು. ಈಗ ಇದೇ ವಿಚಾರವಾಗಿ ಸುನಿಲ್ ಕುಮಾರ್ ಅವರು ಮಾತಾಡ್ತಿದ್ದಾರೆ. ಬಿಜೆಪಿ ಮುಖಂಡರ ಪರಿಣಾಮವಾಗಿ ಇಲಾಖೆ ಇವತ್ತು ಕೈ ಚೆಲ್ಲಿ ಕೂತಿರುವಂಥ ಪರಿಣಾಮ ಈ ರೀತಿಯ ಘಟನೆಗಳು ನಡೀತಾ ಇದೆ. ಖಂಡಿತ ಇದನ್ನು ಸಹಿಸೋದಿಲ್ಲ. ಮುಂದಿನ ದಿನಗಳ ದೊಡ್ಡ ಹೋರಾಟವನ್ನು ಕೈಗೆತ್ತಿಕೊಳ್ತೇವೆ. ಲವ್ ಜಿಹಾದಿನ ಕುರಿತಂತೆ ನಮ್ಮ 2 ಜಿಲ್ಲೆಗಳಲ್ಲಿ ರಾಜ್ಯದಲ್ಲಿ ದೊಡ್ಡ ಹೋರಾಟವನ್ನು BJP ಕೈಗೆತ್ತಿಕೊಳ್ಳುತ್ತೆ ಎನ್ನುವಂಥ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಡ್ತಾ ಇದ್ದೇನೆ. ಇದ್ರ ಜೊತೆಯಲ್ಲಿ ನಿನ್ನೆ ದೆಹಲಿಗೆ ಸಿದ್ದರಾಮಯ್ಯ ಅವರು ಮತ್ತು DK ಶಿವಕುಮಾರ್ ಅವರು ಎಲ್ಲ ತೆರಳಿದ್ರು, ಹೈಕಮಾಂಡ್ ಭೇಟಿಯಾಗಿದ್ದಾರೆ. ಈ ಸಂದರ್ಭ ನೋಡಿ, ಈಗ ಸುನಿಲ್ ಕುಮಾರ್ ಅವರು ಶಾಸಕರು ಈಗ ಈ ವಿಚಾರವಾಗಿ ಮಾತಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡ್ತೀವಿ ಅಂತೇಳಿ. ನಿನ್ನೆ ಏನಾಗಿತ್ತು ಅಂತಂದರೆ, ಹಿಂದೂ ಯುವತಿಯನ್ನು ಒಬ್ಬ ಅನ್ಯ ಕೋಮಿನ ಯುವಕ ಕಾರ್ನಲ್ಲಿ ಪಿಕ್ ಮಾಡಿರ್ತಾನೆ. ಸಂಜೆ ವಾಪಸ್ ಅದೇ ಕಾರ್ನಲ್ಲಿ ಕರ್ಕೊಂಡ್ಬಂದಾಗ ಹಿಂದೂ ಕಾರ್ಯಕರ್ತರು ಅಡ್ಡಗಟ್ಟಿ ಕಾರ್ನ ಒಳಗಡೆ ನೋಡಿದಾಗ ಆ ಯುವತಿ ನಶೆಯಲ್ಲಿದ್ದಳು ಅಂಥೇಳಿ ನೆನ್ನೆ ಸುದ್ದಿ ಬಂದಿತ್ತು. ಈಗ ಆಕೆಯ ಮೇಲೆ ಸಾಮೂಹಿಕವಾದಂಥ ಅತ್ಯಾಚಾರ ಆಗಿದೆ ಅಂತೇಳಿ ಹಿಂದೂ ಕಾರ್ಯಕರ್ತರು ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಇದೇ ವಿಚಾರವಾಗಿ ನಾವು ತನಿಖೆಯನ್ನು ಮಾಡ್ತಾ ಇದ್ದೀವಿ ಅಂತ SP ಕೂಡ ತಿಳಿಸಿದ್ದಾರೆ. SP ಏನು ಮಾತಾಡಿದ್ದಾರೆ ನೋಡ್ಕೊಂಬೋಣ ಬನ್ನಿ. ನಿನ್ನೆ ಸಂಜೆ ಕಾರ್ಕಳ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಒಂದು ಹುಡುಗಿಯನ್ನು ಅಪಹರಣ ಮಾಡಿ ಅತ್ಯಾಚಾರ ಮಾಡಿದ್ದಾರೆ ಎಂದು ಒಂದು ದೂರು ಬಂದಿದೆಯೇ. ಕೇಸಿಂದು ಸಾರಾಂಶ ಏನೆಂದರೆ, ವಿಕ್ಟಿಮ್ ಮತ್ತು ಅಕ್ಯೂಸ್ಡು 3 ತಿಂಗಳಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಇದ್ದರು. ಆರೋಪಿಯಾದ ಅಲ್ತಾಫ್ ವಿಕ್ಟಿಮ್ಗೆ ಕಾಲ್ ಮಾಡಿ ನಿನ್ನೆ ಒಂದು ಕಡೆ ಬರೋಕ್ಕೆ ಹೇಳ್ತಾ ಇದ್ದಾನೆ, ವಿಕ್ಟಿಮ್ ಕೆಲಸ ಮಾಡೋ ಕಡೆಗೆ. ಅಲ್ಲಿ ವಿಕ್ಟಿಮ್ ಹೋದಾಗ ಅಲ್ಲಿಂದ ಅಪಹರಣ ಮಾಡಿಕೊಂಡು ಅಲ್ಲಿಂದ ಕರ್ಕೊಂಡು ಹೋಗಿ ಡ್ರಿಂಕ್ಸ್ನಲ್ಲಿ ಏನೋ ಮಿಕ್ಸ್ ಮಾಡಿ ನನಗೆ ಕೊಟ್ಟಿದ್ದಾನೆ. ಅದೇ ಸಂದರ್ಭದಲ್ಲಿ ನನಗೆ ಅತ್ಯಾಚಾರ ಮಾಡಿದ್ದಾನೆ ಎಂದು ಕೇಸ್ ಕೊಟ್ಟಿದ್ದಾರೆ. ಇದರ ಸಲುವಾಗಿ ಆರೋಪಿ ಅಲ್ತಾಫ್ ಮತ್ತು ಆ ಡ್ರಿಂಕ್ಸನ್ನು, ಬಿಯರ್ ಬಾಟಲ್ ಮತ್ತು ಡ್ರಿಂಕ್ಸನ್ನು ತಂದು ಕೊಟ್ಟಿರುವ ಇನ್ನೊಂದು ಆರೋಪಿಯಾದ ಸುಬೇರ ಅವರನ್ನು ಮತ್ತು ಅವರಿಬ್ಬರು ಬಳಸಿರುವ ಗಾಡಿಗಳನ್ನು ಈಗಾಗಲೇ ಸೀಸ್ ಮಾಡಲಾಗಿದೆ. ವಿಕ್ಟಿಮ್ ಈಗ